ಅಳಿಲು ಸೇವಾ ಬಳಗದ ವತಿಯಿಂದ ಯುಗಾದಿ ಕಾವ್ಯ ಸಂಭ್ರಮದ ಅಂಗವಾಗಿ ರಾಜ್ಯಮಟ್ಟದ ಯುಗಾದಿ ಕವಿಗೋಷ್ಠಿ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏಪ್ರಿಲ್ 23ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಬಳಗದ ಅಧ್ಯಕ್ಷರಾದ ರವಿಕಿರಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಕವಿಗಳ ಕವಿತೆಯನ್ನು ಪದ್ಯದ ರೀತಿಯಲ್ಲಿ ಪ್ರಸ್ತುತಪಡಿಸಲಾಗುವುದು ಎಂದರು. ಜಿಲ್ಲಾ ಪಂಚಾಯಿತಿ ಆಡಳಿತ ಉಪ ಕಾರ್ಯದರ್ಶಿ ಎಂ. ಬಾಬು ಕಾರ್ಯಕ್ರಮ ಉದ್ಘಾಟಿಸುವರು. ಎಸ್ಪಿ ಎಜುಕೇಷನ್ ಟ್ರಸ್ಟ್ನ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅಧ್ಯಕ್ಷತೆ ವಹಿಸಲಿದ್ದು, ಸ್ಪಂದನ ಸಾಂಸ್ಕೃತಿಕ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷ ಸಾಹಿತಿ ಟಿ. ಸತೀಶ್ ಜವರೇಗೌಡ ಆಶಯ ನುಡಿಗಳನ್ನಾಡುವರು ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ, ತೋಟಗಾರಿಕೆ ಇಲಾಖೆಯ ರೇಖಾ ಕೆಎಂ, ಜನಪದ ವಿದ್ವಾಂಸ ಡಾಕ್ಟರ್ ಜೆ. ರಾಜು ಗುಂಡಾಪುರ ಭಾಗವಹಿಸಲಿದ್ದು, ಸಾಲುಮರದ ನಾಗರಾಜು, ರೂಪಾ ಮಂಜುನಾಥ್, ಬಾಲಸುಬ್ರಹ್ಮಣ್ಯ, ಭಾನುಪ್ರಿಯಾ, ರಾಘವೇಂದ್ರ, ಚುಂಚಣ ಜಿ. ಕಲ್ಲಾರೆಪುರ, ಕೃಷ್ಣಮೂರ್ತಿ, ಬಸವರಾಜು ವಿಎಲ್, ಚಂದ್ರಕಾಂತ ಎಸ್ಎಸ್, ಮಹೇಶ್, ರಾಜೇಂದ್ರ, ಜಯಸ್ವಾಮಿ, ಕೃಷ್ಣಮೂರ್ತಿ ಕೆಎಂ, ರಾಜು ಪುರಿಗಾಲಿ ಅವರನ್ನು ಇದೇ ವೇಳೆ ಸನ್ಮಾನಿಸಲಾಗುವುದು ಎಂದು ವಿವರಿಸಿದರು. ಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ಬಾಲಸುಬ್ರಹ್ಮಣ್ಯ, ಪ್ರಧಾನ ಕಾರ್ಯದರ್ಶಿ ಹನುಮಂತಪ್ಪ ಇದ್ದರು. ವರದಿ ಗಿರೀಶ್, NKS TV4 ಮಂಡ್ಯ. ಉಪನ್ಯಾಸಕರ ತಂಡ ಆಗಿರ್ಬೋದು, ಮತ್ತು ವಿವಿಧ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿತರೆಲ್ಲ ಸೇರಿಕೊಂಡು ಅಳಿಲು ಸೇವಾ ಬಳಗ ಅಂತ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಾಕಿ ಒಂದು ಸಮಾಜ ಮುಖಿಯಾಗಿ ಕಾರ್ಯಗಳನ್ನು ಮಾಡಬೇಕು ಅಂತ ನಾವು ರಾಜ್ಯ ಮಟ್ಟದ ಯುಗಾದಿ ಕವಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ನವೆಂಬರ್ 1 ಮಾತ್ರ ಕನ್ನಡ ಸಾಹಿತ್ಯವನ್ನು ಉಳಿಸೋದಲ್ಲ, ಪ್ರತಿ ತಿಂಗಳು ಕೂಡ ಯಾವುದಾದ್ರೂ ಒಂದು ಕನ್ನಡಕ್ಕೆ ಸಂಬಂಧಪಟ್ಟ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ನಡೀಬೇಕು ಅಂತ ಯುಗಾದಿ ಸಂಭ್ರಮ ಅಥವಾ ಯುಗಾದಿ ಕವಿಗೋಷ್ಠಿಯನ್ನು ರಾಜ್ಯ ಮಟ್ಟದನ್ನು ನಾವು ಮಂಡ್ಯ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. KV ಶಂಕರಗೌಡ ಶತಮಾನೋತ್ಸವ ಭವನ, ಕರ್ನಾಟಕ ಸಂಘ ಈ ಸ್ಥಳದಲ್ಲಿ ದಿನಾಂಕ 23/4/2025 ಇಲ್ಲಿ ಕವಿ ಸಮ್ಮೇಳನ ಆಯೋಜಿಸಲಾಗಿದೆ. ಎಲ್ಲ ಕವಿ ಮನಸ್ಸುಗಳು, ಕವಿ ಋಷಿಗಳು, ಎಲ್ಲ ಕನ್ನಡಾಭಿಮಾನಿಗಳು ಈ ಕಾರ್ಯಕ್ರಮವನ್ನು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಿಮ್ಮೆಲ್ಲರಲ್ಲೂ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆಯ ಕನ್ನಡ ಅಭಿಮಾನಿಗಳಿಗೆ ನಾವು ವಿಶೇಷವಾಗಿ ಆಹ್ವಾನವನ್ನು ನಾನು ಕೋರ್ತೀನಿ.